ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ, ಹೊಸ ತಿಂಗಳಿನಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ವಾಕ್ಯ ಭಾಗದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ನೋಡ್ರಿ, ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನ ಕಳೆದ 1 ತಿಂಗಳುಗಳ ಕಾಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಆತನ ಒಂದು ಕೃಪೆಯನ್ನು ತೋರಿಸುತ್ತಾ ನಮಗೆ ಆ ತಿಂಗಳೆಲ್ಲ ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸುವಂಥವರಾಗೋಣ. ಅದೇ ಪ್ರಕಾರ ಕರ್ತನು ಈ ತಿಂಗಳಲ್ಲೂ ಕೂಡ ನಮ್ಮನ್ನು ಆಶೀರ್ವದಿಸಿ ನಡೆಸುವುದಕ್ಕೆ ಆತನು ಸಿದ್ಧವಾಗಿದ್ದಾರೆ. ಈ ಹೊಸ ತಿಂಗಳನ್ನು ಆತನೊಟ್ಟಿಗೆ ಆರಂಭಿಸುವುದರಲ್ಲಿ ನಾವು ಸಿದ್ಧವಾಗುವಂಥವರಾಗೋಣ. ಪ್ರಿಯ ದೇವಜನರೇ, ಈ ತಿಂಗಳಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಚನದಲ್ಲಿ, ನಾನು ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಒಂದು ಸುಂದರವಾದ ಮಾತನ್ನ ಈ ತಿಂಗಳಲ್ಲಿ ನಮಗೆ ವಾಗ್ದಾನವಾಗಿ ಹೇಳ್ತಾ ಇದ್ದಾರೆ. ಏನಂದ್ರೆ, ಆತನೇ ದ್ರಾಕ್ಷಿ ಬಳ್ಳಿ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ಅಂತ ಏಸಪ್ಪ ಮಾತನಾಡ್ತಾ ಇದ್ದಾರೆ. ಪ್ರಿಯ ದೇವಜನರೇ, ನಾವು ಎಷ್ಟೋ ಬಾರಿ ಹೀಗೆ ಯೋಚಿಸ್ತೀವಿ, ಏನಂದರೆ ಕಷ್ಟಗಳು ಬಂದಾಗ ನಾವು ಹೋಗಿ ಪ್ರಾರ್ಥಿಸಿ ಬರೋಣ, ದುಃಖಗಳು ಬಂದಾಗ ಹೋಗಿ ಪ್ರಾರ್ಥಿಸಿ ಬರೋಣ, ಏನೋ ಒಂದು ಪರಿಸ್ಥಿತಿಗಳು ಕೆಟ್ಟಾಗ ಯೇಸು ಸ್ವಾಮಿಯ ಬಳಿಯಲ್ಲಿ ಹೋಗಿ ಆತನಿಗೆ ಮೊರೆ ಇಡುವವರಾಗೋಣ, ಆ ಸಮಯದಲ್ಲಿ ಹೋದರೆ ಸಾಕು ಅಂತ ಯೋಚಿಸಿ ಬರುವವರು ನಾವಾಗಿರ್ತೀವಿ. ಆದರೆ ಅದು ಸರಿಯಲ್ಲ. ಪ್ರಿಯ ದೇವಜನರೇ, ನಾವು ಯಾವಾಗಲೂ ಕೂಡ ಸಂತೋಷವಾಗಿ, ಸಮೃದ್ಧಿಯಾಗಿ, ಆನಂದವಾಗಿ ಇರಬೇಕು ಅಂದರೆ ನಾವು ಮಾಡಬೇಕಾದ ಒಂದು ಮುಖ್ಯ ಕಾರ್ಯ ಏನಂದರೆ, ನಾವು ಯಾವಾಗಲೂ ಅವರಲ್ಲಿ ಇರುವವರಾಗಬೇಕು. ಆಗ ಯೇಸು ಸ್ವಾಮಿ ಯಾವಾಗಲೂ ನಮ್ಮಲ್ಲಿ ನೆಲೆಗೊಂಡಿರುವವರಾಗ್ತಾರೆ. ವಚನ ಹೀಗೆ ಹೇಳ್ತಾ ಇದೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿರುವುದಾದರೆ. ಪ್ರಿಯ ದೇವಜನರೇ, ನಾವು ನೆಲೆಗೊಳ್ಳುವಂಥವರಾಗಬೇಕು. ಈ ತಿಂಗಳಲ್ಲಿ ಕರ್ತನು ನಮ್ಮೊಟ್ಟಿಗೆ ವಾಕ್ಯದಿಂದ ಮಾತನಾಡಿ ಹೀಗೆ ಹೇಳ್ತಾ ಇದ್ರೆ, ನಾವು ಅವರಲ್ಲಿ ನೆಲೆಗೊಳ್ಳುವವರಾಗಬೇಕು. ಯಾವುದೋ ಒಂದು ಸಮಯದಲ್ಲಿ ಬಂದು ಏಸಪ್ಪ ಅಂತ ಮೊರೆ ಇಡುವುದು ಬೇಡ. ಯಾವುದೋ ಒಂದು ಸಮಯದಲ್ಲಿ ಬಂದು ಏಸಪ್ಪ ಇದರಿಂದ ಬಿಡಿಸು ಅಂತ ಕೇಳುವುದು ಬೇಡ. ಯಾವಾಗಲೂ ನಾವು ಆತನಲ್ಲಿ ನೆಲೆಗೊಂಡಿರುವವರಾದರೆ ನಮಗೆ ಸಿಗುವ ಆಶೀರ್ವಾದ ಏನು ಗೊತ್ತಾ? ನಾವೇ ಬಹಳ ಫಲ ಕೊಡುವವರು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಫಲ ಕೊಡುವುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ನಾವು ಫಲಗಳಿಂದ ತುಂಬಲ್ಪಟ್ಟಿರುವುದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಯೇಸು ಸ್ವಾಮಿ ಫೆಬ್ರವರಿ ತಿಂಗಳಲ್ಲಿ ನಮ್ಮನ್ನು ನೋಡಿ ಹೀಗೆ ಮಾತನಾಡ್ತಾ ಇದ್ದಾರೆ. ಏನಂದರೆ, ನಾವು ಅವನಲ್ಲಿಯೂ ಅವರು ನಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ನಾವೇ ಬಹಳ ಫಲ ಕೊಡುವವರು. ಪ್ರಿಯ ದೇವಜನರೇ, ನಿಮಗೆ ಫಲ ಕೊಡುವುದಕ್ಕೆ ಆಸೆ ಇದೆಯಾ? ಯಾಕೆ ನಾನು ಈ ವಚನವನ್ನು ನಿಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದ್ದೀರಿ ಅಂದರೆ, ನಾವು ಒಂದು ಬಾರಿ ಅವರಲ್ಲಿ ನೆಲೆಗೊಳ್ಳುವುದಕ್ಕೆ ಆರಂಭಿಸಿಬಿಟ್ರೆ ನಮಗೆ ಸಿಗುವ ಒಂದು ಶ್ರೇಷ್ಠ ಆಶೀರ್ವಾದ ಏನು ಗೊತ್ತಾ? ನಾವು ಬಹಳ ಫಲದಿಂದ ತುಂಬಲ್ಪಟ್ಟಿರುವವರಾಗ್ತೀವಿ. ಕೊರತೆಗಳು ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಏನೇ ಕಷ್ಟ ಸಂಕಟಗಳು ಬಂದರೂ ಕೂಡ ನಾವಾಗಲೇ ಅವರಲ್ಲಿ ನೆಲೆಗೊಂಡಿರುವ ಕಾರಣ ನಾವು ಭಯಪಡುವ ಅವಶ್ಯಕತೆ ಇಲ್ಲ, ನಾವು ಚಿಂತೆಗೊಳಗಾಗುವ ಅವಶ್ಯಕತೆ ಇಲ್ಲ, ನಾವು ಹೆಚ್ಚಾಗಿ ಅಯ್ಯೋ ಏನಾಗ್ತದಪ್ಪ ಅನ್ನುವ ಒಂದು ದಿಗ್ಭ್ರಮೆಗೊಳ್ಳುವ ಅವಶ್ಯಕತೆ ಇಲ್ಲ. ಪ್ರಿಯ ದೇವಜನರೇ, ಯಾಕೆಂದರೆ ನಾವಾಗಲೇ ಯೇಸುವಿನಲ್ಲಿ ನೆಲೆಗೊಂಡಿದ್ದೇವೆ, ಆತನು ಕೂಡ ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. ಹೀಗಿರುವಾಗ ಈ ತಿಂಗಳುದ್ದಕ್ಕೂ ನಾವು ದೇವರಲ್ಲಿ ಒಪ್ಪಿಸಿಕೊಟ್ಟು ಹೀಗೆ ಪ್ರಾರ್ಥಿಸೋಣ, ದೇವರೇ, ನಾನು ಯಾವಾಗಲೂ ಇನ್ನು ಮೇಲೆ ನಿನ್ನಲ್ಲಿ ನೆಲೆಗೊಳ್ಳುವವನಾಗ್ತೀನಿ ಅಂತ. ನಾವು ಆತನಲ್ಲಿ ನೆಲೆಗೊಳ್ಳುವುದರಿಂದ ಸಿಗುವ ಆಶೀರ್ವಾದ ಏನೆಂದರೆ, ಎಲ್ಲ ಚಿಂತೆ, ಭಾರ, ಯೋಚನೆಗಳನ್ನು ನಾವು ಆತನ ಮೇಲೆ ಹಾಕಿರುವವರಾಗ್ತೀವಿ. ಎಲ್ಲ ಜವಾಬ್ದಾರಿಗಳನ್ನು ಆತನು ವಹಿಸಿಕೊಂಡಿರ್ತಾರೆ. ನಮ್ಮನ್ನು ನಡೆಸುವಂಥ ಕರ್ತನು ಆತನು. ನಾವು ಒಂದು ಬಾರಿ ಆತನೊಟ್ಟಿಗೆ ನೆಲೆಗೊಳ್ಳುವುದಾದರೆ ಆತನೇ ಎಲ್ಲವನ್ನು ವಹಿಸಿಕೊಳ್ಳುವಂಥವರಾಗ್ತಾರೆ. ನಾವು ಯಾವಾಗಲೂ ಅವರ ಮೇಲೆ ಆತುಕೊಳ್ಳುವವರು ನಾವಾಗಬೇಕು. ಹಾಗಾಗಿ ಈ ತಿಂಗಳುದ್ದಕ್ಕೂ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಹೀಗೆ ಹೇಳೋಣ, ದೇವರೇ, ನಾನು ನಿನ್ನಲ್ಲಿ ನೆಲೆಗೊಳ್ಳುತ್ತೇನೆ, ನೀನು ನನ್ನಲ್ಲಿ ನೆಲೆಗೊಳ್ಳುವಂಥವರಾಗ್ರೆ. ಇದೆಷ್ಟೊಂದೊಳ್ಳೆ ಆಶೀರ್ವಾದದ ಸಂಗತಿ ಅಲ್ವಾ? ಯಾವಾಗಲೂ ದೇವರಲ್ಲಿ ನೆಲೆಗೊಳ್ಳುವಾಗ, ದೇವರು ಯಾವಾಗಲೂ ನಮ್ಮಲ್ಲಿ ನೆಲೆಗೊಳ್ಳುವಾಗ ಇನ್ನೆಲ್ಲಿ ನಮಗೆ ಅನಾರೋಗ್ಯ, ಇನ್ನೆಲ್ಲಿ ನಮಗೆ ಕೊರತೆ, ಇನ್ನೆಲ್ಲಿ ನಮಗೆ ಚಿಂತೆ, ಇನ್ನೆಲ್ಲಿ ನಮಗೆ ಕಷ್ಟ ಸಂಕಟಗಳು ಉಂಟಾಗುವಂಥದ್ದಾಗ್ತದೆ. ಯಾಕೆಂದರೆ ಆತನಾಗಲೇ ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. ಅವರಿರುವಾಗ ನಾವು ಬಹಳ ಫಲಗಳಿಂದ
ತುಂಬಲ್ಪಟ್ಟಿರ್ತೇವೆ. ಬಹಳ ಫಲ ಕೊಡುವಂಥ, ಬಹಳ ಆಶೀರ್ವಾದದಿಂದ, ಬಹಳ ಒಂದು ಅಭಿವೃದ್ಧಿಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಸಂಗತಿ ಯಾವಾಗ ಉಂಟಾಗ್ತದೆ ಅಂದರೆ ನಾವು ಆತನಲ್ಲಿ ನೆಲೆಗೊಳ್ಳುವಾಗ ಉಂಟಾಗ್ತದೆ, ನಾವು ಆತನೊಟ್ಟಿಗೆ ಅನ್ಯೂನ್ಯವಾಗಿ ಇರುವಾಗ ಉಂಟಾಗ್ತದೆ. ನಾವು ದೇವರು ಒಟ್ಟೊಟ್ಟಾಗಿ ಜೀವಿಸುವಾಗ ಆ ಬಹಳ ಫಲ ನಮ್ಮ ಜೀವಿತದಲ್ಲಿ ಕಾಣಬಹುದು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ಕರ್ತನ ವಾಗ್ದಾನದ ಪ್ರಕಾರ ಕೊರತೆಗಳನ್ನು ಕಾಣದೆ ಫಲಗಳನ್ನು ನೋಡುವಂತೆ ದೇವರು ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ನಾವು ಆತನಲ್ಲಿ ನೆಲೆಗೊಳ್ಳುವುದಕ್ಕೆ ಮನಸ್ಸು ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳೊಟ್ಟಿಗೆ ನಿನ್ನ ವಚನದಿಂದ ಹೀಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ನಿಮ್ಮಲ್ಲಿಯೋ ನೀವು ನಮ್ಮಲ್ಲಿಯೂ ನೆಲೆಗೊಳ್ಳುವಾಗ ನಾವೇ ಬಹಳ ಫಲ ಕೊಡುವವರು ಅಂತ ಹೇಳಿದ್ದೀರಾ. ಪ್ರಿಯ ಮಕ್ಕಳು, ಈ ತಿಂಗಳವರೆಗೂ ಅಪ್ಪ ಅನೇಕ ಕಷ್ಟ ಸಂಕಟಗಳು, ಅನೇಕ ಕೊರತೆಗಳನ್ನು ಅವ್ರು ನೋಡಿರ್ಬೋದು ಕರ್ತನೆ. ಆದರೆ ಈ ತಿಂಗಳು ನಿನ್ನ ವಾಕ್ಯದ ವಾಗ್ದಾನದ ಪ್ರಕಾರ ನಾವು ನಿಮ್ಮಲ್ಲಿ ನೆಲೆಗೊಳ್ಳುವುದಕ್ಕೆ ಅಪ್ಪ ಒಪ್ಪಿಸಿಕೊಡುವಾಗ ನಮ್ಮಲ್ಲಿ ಇನ್ನು ಮುಂದೆ ಫಲಗಳು ನೋಡುವಂತೆ ಸಹಾಯ ಮಾಡೋ. ಕೊರತೆಗಳೆಲ್ಲವೂ ನೀಗಲ್ಪಟ್ಟು ಬಹಳ ಫಲಗಳು ಪ್ರಿಯ ಮಕ್ಕಳ ಜೀವಿತದಲ್ಲಿ ಕಾಣಿಸಿಕೊಳ್ಳುವ ಸಹಾಯ ಮಾಡೋ. ಬಹಳ ಫಲಗಳು ಪ್ರಿಯ ಮಕ್ಕಳ ಜೀವಿತದಲ್ಲಿ ಅವರು ಅನುಭವಿಸುವ ಹಾಗೆ ಸಹಾಯ ಮಾಡೋ. ನೀನು ಅವರಲ್ಲಿ ನೆಲೆಗೊಳ್ಳುವಂಥವರಾಗ್ರೆ ಸದಾ ಅನ್ಯೂನ್ಯತೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡೋ. ಕೃಪೆ ಇರಲಿ. ಈ ಫೆಬ್ರವರಿ ತಿಂಗಳನ್ನು ಪ್ರಿಯ ಎಲ್ಲ ಕುಟುಂಬಗಳಿಗೆ ನಾವು ಆಶೀರ್ವದಿಸಿಕೊಡುವಂಥವರಾಗ್ತೀವಿ. ನೀನು ನಡೆಸ್ರಿ ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.